ಇನ್ನು ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸದ್ಯ ವರಿಷ್ಠರು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಯ ಚರ್ಚೆಗೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಕೇವಲ ನಾಯಕತ್ವ ಬದಲಾವಣೆ ಅಲ್ಲ, ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಸರ್ಜರಿ ಮಾಡುವ ಒಂದು ಆಸಕ್ತಿ ಇತ್ತು. ಸದ್ಯ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಹೀಗಾಗಿ ಬಜೆಟ್ ಸಿದ್ಧತೆಯನ್ನ ಸಿಎಂ ಸಿದ್ದರಾಮಯ್ಯನವರು ಆರಂಭಿಸೋದಕ್ಕಿದ್ದಾರೆ. ಇವತ್ತೇ ಸಭೆಗಳು ಕೂಡ ನಡೆಯುತ್ತೆ. ಪೂರ್ವಭಾವಿ ಸಭೆಗಳು ಇವತ್ತಿನಿಂದಲೇ ಶುರುವಾಗುತ್ತೆ. ಸದ್ಯಕ್ಕೆ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗೋದಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತೊಂದು ಕಡೆಗೆ ಸಂಪುಟ ಜೇನುಗೂಡಿಗೂ ಕೂಡ ಈಗ ಸದ್ಯಕ್ಕೆ ಕೈ ಹಾಕೋದು ಬೇಡ ಅನ್ನೋ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಹೈಕಮಾಂಡ್ ಜೊತೆ ಈ ಬಗ್ಗೆ ಚರ್ಚಿಸೋದಕ್ಕೆ ಸಿಎಂ ಕೂಡ ಸದ್ಯ ಮನಸ್ಸು ಮಾಡಿಲ್ಲ. ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಚುನಾವಣೆಗಳತ್ತ ನೀವು ನಿಗಾ ವಹಿಸಿ. ರಾಜ್ಯದಲ್ಲಿ ಗೊಂದಲಗಳನ್ನು ಮೂಡೋದು ಬೇಡ, ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿಯಾಗೋದು ಬೇಡ ಅಂತ ವರಿಷ್ಠರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರೇ ಇವಾಗ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಹೈಕಮಾಂಡ್ ಏನು ಹೇಳುತ್ತೋ, ಹೈಕಮಾಂಡ್ ಏನು ಮಾಡುತ್ತೋ ಅಂತ ನಾಯಕರುಗಳು ಎಚ್ಚರಿಕೆಯ ನಡೆಯನ್ನ ಇಡೋದು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ನವರೇ ಎಚ್ಚರಿಕೆ ನಡೆಯನ್ನ ಇಡುವಂತಹ ಪರಿಸ್ಥಿತಿ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಕನಸನ್ನ ಏನು ಹೊತ್ತಿದ್ದಾರೆ, ಅದಕ್ಕೆ ಸತತ ಪ್ರಯತ್ನವನ್ನು ಅವರು ಮಾಡ್ತಾನೇ ಇದ್ದಾರೆ. ತೆರೆಮರೆಯಲ್ಲಿ ಅವರ ಪ್ರಯತ್ನಗಳು ನಡೀತಾನೇ ಇದ್ದಾವೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಈಗಿರುವ ಪರಿಸ್ಥಿತಿಯಲ್ಲಿ ನೀವು ಸಿಎಂ ಸ್ಥಾನವನ್ನು ಬಿಟ್ಟುಕೊಡಿ ಅಂತ ಕೇಳುವಂತಹ ಪರಿಸ್ಥಿತಿ ಹೈಕಮಾಂಡ್ಗೆ ಇಲ್ಲ. ಹಲವು ಕಾರಣಗಳಿದ್ದಾವೆ ಅದಕ್ಕೆ. ಹಾಗಾಗಿ ಹೈಕಮಾಂಡು ನಿಜವಾಗ್ಲೂ ಹೈಕಮಾಂಡ್ಗೆ ಈ ಸಿಎಂ ಕುರ್ಚಿ ವಿಚಾರ ಗೊಂದಲ ಏನು ಕರ್ನಾಟಕದಲ್ಲಿ ನಡೀತಾ ಇದೆ, ಇದು ಕಾಂಗ್ರೆಸ್ನ ದೆಹಲಿಯ ನಾಯಕರಿಗೆ ನಿಜಕ್ಕೂ ಜೇನುಗೂಡು. ಅದಕ್ಕೆ ಕಲ್ಲು ಎಸೆಯುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ. ಕಲ್ಲು ಎಸೆದ್ರೆ ಯಾವ ಜೇನು ಯಾವ ಕಡೆಯಿಂದ ಹಾರಿ ಬಂದು ಕಚ್ಚತ್ತೋ ಗೊತ್ತಿಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಸದ್ಯಕ್ಕೆ ಈ ಎಲ್ಲ ಗೊಂದಲಗಳಿಗೂ ತೆರೆ ಹಾಕಲೇಬೇಕು, ಇದ್ಯಾವುದು ಬೇಡ ಅಂತೇಳಿ. ಆ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಬಜೆಟ್ನತ್ತ ಚಿತ್ತ ಹರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.